ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಅಂದರೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಹೊಸ ಸಿಎಂ ಆಗಿ ಬರ್ತಾರೆ ಅನ್ನುವಂಥ ವಿಚಾರ ಇದೆಯಲ್ವಾ, ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗಷ್ಟೇ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಬಂದ ನಂತರ ಅವರ ಲ್ಯಾಂಗ್ವೇಜ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಎರಡೂ ಕೂಡ ಚೇಂಜ್ ಆಗಿದೆ. ಅವರ ಪಾಳೆಯದಲ್ಲಿ ಉತ್ಸಾಹ ಎದ್ದು ಕಾಣಿಸ್ತಾ ಇದೆ. ಅದರ ಅರ್ಥ ಅತಿ ಶೀಘ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಬರುವಂತಹ ಸಾಧ್ಯತೆಗಳಿದೆ. ಆದರೆ ಇದನ್ನು ತಡೆಯೋದಕ್ಕೆ ಸಿದ್ದರಾಮಯ್ಯನವರ ಬಣ ಕೂಡ ರೆಡಿಯಾಗಿ ನಿಂತಿದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥ ಮಾತಿದೆಯಲ್ವಾ, ಅದೇ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ದಲಿತ ಸಿ ಎಂ ಕೂಗು ಕೇಳಿಬರುತ್ತೆ. ಈಗ ಆ ದಲಿತ ಸಿ ಎಂ ಕೂಗನ್ನು ಕೆ.ಎನ್. ರಾಜಣ್ಣ ಎಬ್ಬಿಸಿದ್ದಾರೆ. ಸಾಕಷ್ಟು ದಿನಗಳಿಂದ ಕೂಡ ಈ ದಲಿತ ಸಿ ಎಂ ಕೂಗು ಬರ್ತಾನೆ ಇರುತ್ತೆ. ಹಾಗಾದರೆ ಇಫ್ ಇನ್ ಕೇಸ್ ಏನಾದರೂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ದಲಿತ ಸಿ ಎಂ ಆಗ್ತಾರಾ? ಇಫ್ ಇನ್ ಕೇಸ್ ಏನಾದರೂ ದಲಿತ ಸಿ ಎಂ ಆಗೋದೇ ಆದರೆ ಯಾರಾಗ್ತಾರೆ, ರೇಸಲ್ಲಿ ಯಾರಿದ್ದಾರೆ, ಇದರ ಕಂಪ್ಲೀಟ್ ರಿಪೋರ್ಟನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ದಲಿತ ಸಿ ಎಂ, ದಲಿತ ಸಿ ಎಂ, ದಲಿತ ಸಿ ಎಂ ಆಲ್ಮೋಸ್ಟ್ 1000 ದಿನಗಳಿಂದ, ಅಂದರೆ ಇನ್ನು ಮಾರ್ಚ್ಗೆ 3 ವರ್ಷ ಆಗುತ್ತೆ ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದು. ಈ 3 ವರ್ಷಗಳಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಬದಲಾಗಿ ಅಥವಾ ಅವರ ನಂತರ ಯಾರಾದರೂ ಮುಖ್ಯಮಂತ್ರಿ ಆದರೆ ಅದು ದಲಿತ ಸಿ ಎಮ್ಮೇ ಆಗಬೇಕು ಅನ್ನೋದು ಸಿದ್ದರಾಮಯ್ಯ ಬಣ, ಅಹಿಂದ ಸಮುದಾಯದ ಮಾತಾಗಿದೆ. ಹಾಗಾದರೆ ದಲಿತ ಸಿ ಎಂ ಆಗಬೇಕು ಸರಿ, ಬಟ್ ಯಾರಾಗ್ತಾರೆ, ರೇಸಲ್ಲಿ ಯಾರಿದ್ದಾರೆ, ಅವರ ತಾಕತ್ತೇನು, ಅವರ ಪ್ಲಸ್ ಏನು, ಮೈನಸ್ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿ, ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ದಲಿತರಾಗಿರುವಂಥದ್ದು. ನಿಮಗೆ ಸ್ವತಂತ್ರದ ನಂತರ ಆಲ್ಮೋಸ್ಟ್ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪರವಾಗಿ ದಲಿತರು ನಿಂತಿದ್ದಾರೆ. ಕರ್ನಾಟಕದಲ್ಲೂ ಕೂಡ. ಕರ್ನಾಟಕದಲ್ಲಿ ದಲಿತ ಸಿ ಎಂ ಆಗುವಂತಹ ಸಾಧ್ಯತೆ ಇತ್ತು 2004ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಆಗ ಆಗಲಿಲ್ಲ. ಅದಾದ ಬಳಿಕ ಸಾಕಷ್ಟು ಬಾರಿ, ಅಂದರೆ ಈ ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರು ಮೊದಲ ಅವಧಿಗೆ ಸಿ ಎಂ ಆದಂಥ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಫ್ ಇನ್ ಕೇಸ್ ಏನಾದರೂ ಗೆದ್ದಿದ್ದರೆ ದಲಿತ ಸಿ ಎಂ ಆಗುವ ಸಾಧ್ಯತೆಗಳಿತ್ತು. ಆ ಅವಕಾಶಗಳು ಕೈತಪ್ಪಿ ಹೋಯಿತು. ಬಟ್ ಈಗ 3ನೇ ಅವಕಾಶ ಇದೆ. ಸಿದ್ದರಾಮಯ್ಯನವರು ಏನಾದರೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ದಲಿತ ಸಿ ಎಂ ಆಗಬೇಕು ಅಂತ ಹೇಳಿ ಕೆ.ಎನ್. ರಾಜಣ್ಣ ಈ ರೀತಿಯಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರೇ ಮುಂದುವರಿಯಲಿ, ಇಫ್ ಇನ್ ಕೇಸ್ ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ದಲಿತರ ಸಿ ಎಂ ಆಗಲಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿ ಎಂ ಆಗಲಿ ಅಂತ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಬಂದಿದೆ. ಸೊ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ಲಸ್ ಏನು, ಮೈನಸ್ ಏನು, ಅವರು ಸಿ ಎಂ ಆಗುವ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳಿದ್ರೆ ಪಕ್ಕಾ ಕಾಂಗ್ರೆಸ್ಸಿಗ, ಮೂಲತಃ ಕಾಂಗ್ರೆಸ್ಸಿಗ, ಜೊತೆಗೆ ಈ ಹಿಂದೆ KPCC ಅಧ್ಯಕ್ಷರಾಗಿದ್ದರು. ಗರಿಷ್ಠ ಅವಧಿಗೆ KPCC ಅಧ್ಯಕ್ಷರಾಗಿದ್ದಂಥ ಹೆಗ್ಗಳಿಕೆಯೂ ಕೂಡ ಅವ್ರಿಗಿದೆ. ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದರು 2013ರಲ್ಲಿ. ಸೊ ಈಗ ಡಿ.ಕೆ. ಶಿವಕುಮಾರ್ ಅವರು ಏನು ಕ್ಲೈಮ್ ಮಾಡ್ತಾ ಇದ್ದಾರಲ್ವ, ನಾನು ಪಕ್ಷದ ಅಧ್ಯಕ್ಷನಾಗಿ ಓಡಾಡಿದ್ದೀನಿ, ಪಕ್ಷವನ್ನು ಕಟ್ಟಿದ್ದೀನಿ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನಿ, ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ ಡಿ.ಕೆ. ಶಿವಕುಮಾರ್ ಅವರು. ಇಫ್ ಇನ್ ಕೇಸ್ ಏನಾದರೂ ಕೂಲಿ ಕೊಡೋದೇ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮೊದಲು ಕೂಲಿ ಕೊಡಬೇಕು ಅಂತ ಮಾತಿದೆ. ಕಾರಣ ಏನು ಅಂದರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪಕ್ಷವನ್ನು ಕಟ್ಟಿದ್ದಾರೆ, ಅವರು ಕೂಡ KPCC ಅಧ್ಯಕ್ಷರಾಗಿದ್ದಾರೆ, ಅವರೂ ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದರು. ಹೀಗಾಗಿ ಅವರಿಗೆ ಅವಕಾಶ ಸಿಗಬೇಕು ಅನ್ನೋದು ಮಾತಿದೆ. ಪ್ರಾಕ್ಟಿಕಲ್ ಆಗಿ ವಾಸ್ತವ ವಿಚಾರ ಮಾತನಾಡಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನಸ್ಸಲ್ಲೂ ಕೂಡ ಇದೆ ಸಿ ಎಂ ಆಗಬೇಕು ಅಂತ ಹೇಳಿ. ಬಟ್ ಪರಮೇಶ್ವರ್ ಅವರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಈ ಕ್ಲೈಮ್ ಅಥವಾ ಈ ಡಿಮ್ಯಾಂಡ್ ಮಾಡುವಂತಹ ಸ್ಥಿತಿಯಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲ. ಕೊಟ್ಟರೆ, ಅವಕಾಶ ಸಿಕ್ಕರೆ ಸಿ ಎಂ ಆಗ್ತೀನಿ ಅನ್ನುವಂಥ ಸ್ಥಿತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ. ಇದಾದ ಬಳಿಕ ಮತ್ತೊಬ್ಬರ ಹೆಸರು ಕೇಳಿ ಬರ್ತಾ ಇದೆ ಸಿ ಎಂ ರೇಸ್ನಲ್ಲಿ. ಅದು
ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರ ಬಳಿಕ CM ಆದರೆ, ದಲಿತ CM ಆದರೆ ಮಲ್ಲಿಕಾರ್ಜುನ ಖರ್ಗೆ ಓಕೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದಾರೆ, ರಾಷ್ಟ್ರ ರಾಜಕಾರಣವನ್ನು ನೋಡಿದ್ದಾರೆ, ಸದ್ಯ AICC ಅಧ್ಯಕ್ಷರು ಕೂಡ ಆಗಿದ್ದಾರೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಅವರ ಅಭಿಮಾನಿಗಳಿದ್ದಾರೆ ಮತ್ತು ಕರ್ನಾಟಕದ ವಾಸ್ತವ ಸ್ಥಿತಿ ಕೂಡ ಅವ್ರಿಗೆ ಗೊತ್ತಿದೆ. ಸೊ ಅವರು CM ಆಗಬಹುದು ಅನ್ನುವಂಥ ಮಾತಿದೆ. ಬಟ್ ವಾಸ್ತವವಾಗಿ ಅಥವಾ ಪ್ರಾಕ್ಟಿಕಲಿ ಸಾಧ್ಯನಾ ಅಂತ ಹೇಳಿದ್ರೆ ಒಂದು ಥಿಯರಿ ಇದೆ. ಏನು ಥಿಯರಿ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಡಾಕ್ಟರ್ G ಪರಮೇಶ್ವರ್ ಅವರು CM ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಕಾರಣ ಏನು ಅಂದರೆ ಪಕ್ಷದಲ್ಲೇ ಒಂದಿಷ್ಟು ವಿರೋಧ ವ್ಯಕ್ತವಾಗಬಹುದು. ಡಾಕ್ಟರ್ G ಪರಮೇಶ್ವರ್ ಅವರನ್ನು ಎಲ್ಲರೂ ಒಪ್ಪುವಂಥ ನಾಯಕನ ಅಂತ ಹೇಳಿದ್ರೆ ಅದು ಸದ್ಯಕ್ಕೆ ಹೇಳಂಗಿಲ್ಲ. ಜೊತೆಗೆ ಅವರು ಡಾಕ್ಟರ್ G ಪರಮೇಶ್ವರ್ ಅವರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಈ DK ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಮತ್ತು ಹೈಕಮಾಂಡ್ ಈ ಎಲ್ಲ ಲೆಕ್ಕಾಚಾರಗಳಲ್ಲಿ ನೋಡಿದ್ರೆ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಒಂದಿಷ್ಟು ತೊಡಕಾಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಇದನ್ನು ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆಗೆ ಏನು ಪ್ಲಸ್ ಆಗುತ್ತೆ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ CM ಆಗಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದರೆ ಅಥವಾ ಹೈಕಮಾಂಡ್ ಆ ರೀತಿಯ ನಿರ್ಧಾರವನ್ನು ಪ್ರಕಟಿಸಿದ್ದೇ ಆದರೆ ಈ ಬಣದ ಗುದ್ದಾಟ ಏನಿದೆಯಲ್ವಾ, ಸಿದ್ದರಾಮಯ್ಯ ಬಣದ ನಾಯಕರು ಒಪ್ಕೋತಾರೆ, DK ಶಿವಕುಮಾರ್ ಅವರ ಬಣದ ನಾಯಕರು ಒಪ್ಕೋತಾರೆ, ಜೊತೆಗೆ ಹೈಕಮಾಂಡ್ಗೆ ನಿಷ್ಠರಾಗಿರುವಂಥ ನಾಯಕರು ಕೂಡ ಡಾಕ್ಟರ್ G ಪರಮೇಶ್ವರ್ ಅವರನ್ನು ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಒಪ್ಕೋತಾರೆ. ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆ ಸೀನಿಯಾರಿಟಿ ಇದೆ. ಜೊತೆಗೆ ಈ ಹಿಂದೆ CM ಆಗಬೇಕಿತ್ತು, ಆಗಲಿಲ್ಲ ಅನ್ನುವಂಥ ಅನುಕಂಪವೂ ಕೂಡ ಇದೆ. ಇದಲ್ಲದೆ ಸಿದ್ದರಾಮಯ್ಯ ಬಣದ ನಾಯಕರಿಗೆ ಇರುವಂಥದ್ದು DK ಶಿವಕುಮಾರ್ ಅವರು CM ಆಗಬಾರ್ದು, ಅವ್ರ ಬದಲಾಗಿ ಯಾರಾದರೂ ಆಗಲಿ ಅಂತ. ಹಾಗೆ ನೋಡೋದಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ CM ಆದರೆ ಈ DK ಶಿವಕುಮಾರ್ ಅವ್ರಿಗೆ CM ಸ್ಥಾನ ತಪ್ಪುತ್ತೆ, ಜೊತೆಗೆ ಅಹಿಂದಾದಲ್ಲೇ ಅಧಿಕಾರ ಇರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಇದರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಒಂದು ಅಂದಾಜನ್ನು ಮಾಡ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಾಗಿ ನಾನು ತ್ಯಾಗ ಮಾಡಿದ್ದೀನಿ, ಸೊ ನನಗೆ 2028 ನಂತರ ಅವಕಾಶ ಕೊಡಿ ಅನ್ನುವಂಥ ಕ್ಲೈಮ್ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಫಾರ್ ದಿ ಫಸ್ಟ್ ಟೈಮ್ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಇರುವಂಥದ್ದು. ಸೊ ನನ್ನ ಅಧ್ಯಕ್ಷತೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾನು ದಲಿತರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೆ ಅನ್ನುವಂತಹ ಈ ಲಾಭ ಅಥವಾ ಈ ಕ್ಲೈಮನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ DK ಶಿವಕುಮಾರ್ ಕೂಡ ಇದೆ. ಸೊ ಪರಮೇಶ್ವರನ್ನು ಹೊರತುಪಡಿಸಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗಬಹುದು ಈ ಪಕ್ಷದ ಲೆಕ್ಕಾಚಾರವನ್ನು ನೋಡಿದ್ರೆ. ಅಂದರೆ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ಒಪ್ಕೋತಾರೆ, DK ಶಿವಕುಮಾರ್ ಬಣದ ನಾಯಕರು ಒಪ್ಕೋತಾರೆ, ಮತ್ತು ಯಾರೂ ಕೂಡ ಬೇಡ ಅನ್ನಲಿಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತಿದೆ. ಆದರೆ ಸಾಧ್ಯನಾ ಅಂತ ಹೇಳಿದ್ರೆ ವಯಸ್ಸಿನ ಕಾರಣಕ್ಕಾಗಿ ಅಸಾಧ್ಯ ಅಂತ ಹೇಳ್ಬೋದು. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಭವಿಷ್ಯವನ್ನು ಕೂಡ ನೋಡಬೇಕಾಗುತ್ತೆ. ವಯಸ್ಸಿನ ಕಾರಣವನ್ನು ನೋಡೋದಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೆಚ್ಚು ಕಡಿಮೆ 85 ವರ್ಷ. ಈಗ ಈ ವಯಸ್ಸಲ್ಲಿ ಅವರು ಮುಖ್ಯಮಂತ್ರಿ ಆಗೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ. ಇನ್ನು ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಅವರು ಇನ್ನೂ ಕೂಡ ಯುವಕರಾಗಿದ್ದಾರೆ, ಜೊತೆಗೆ ಅವರು ಕೂಡ CM ಆಗಬೇಕು ಅಂತ ಹೇಳಿ ಪೋಸ್ಟರ್ ಕೂಡ ಹರಿದಾಡ್ತಾ ಇತ್ತು. ನಾನು ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಮಗ CM ಆಗಲಿ ಅನ್ನುವಂಥ ಆಸೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದೆ. ಸೊ ಮಗನಿಗಾಗಿ ತ್ಯಾಗವನ್ನು ಮಾಡಬಹುದು. ಒಟ್ಟಾರೆಯಾಗಿ ಸದ್ಯ ಸಿದ್ದರಾಮಯ್ಯನವರ ಬದಲಿಗೆ ಅಥವಾ ಸಿದ್ದರಾಮಯ್ಯನವರ ನಂತರ ಯಾರು CM ಆಗಬೇಕು ಅನ್ನುವ ವಿಚಾರಕ್ಕೆ ಬರೋದಾದರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರ ಪ್ಲಸ್ಸು ಮೈನಸ್ಸು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಸಿದ್ದರಾಮಯ್ಯನವರು ಬದಲಾಗ್ತಾರಾ, ಅಂದರೆ ಮುಖ್ಯಮಂತ್ರಿ ಬದಲಾಗ್ತಾರಾ, ಬದಲಾದರೆ ಯಾರು CM ಆಗಬಹುದು, ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. For business and personal promotions, please contact 9686376663.